ವಿದ್ಯಾವಂತೆ ಮಾಡಿಸುವುದು ನನ್ನ ಆಸೆಯಾಗಿದೆ. ನಮ್ಮ ಮಗಳು ಇಲ್ಲಿ ಎಲ್ಲಾದರೂ ಆಟ ಆಡ್ತಿರ್ಬೋದು. ಲೇ ರತ್ನ, ಲೇ ರತ್ನ, ಏನ್ರಿ ಕರೆದ್ರಲ್ಲ? ಎಲ್ಲೇ ನನ್ನ ಮಗಳು? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಲ್ಲೇ ನನ್ನ ಮಗಳು? ನಮ್ಮ ಮಗಳನ್ನ ನೋಡೋಕೆ ಸ್ಕೂಲ್ ಹತ್ರ ಹೋಗಿದ್ದೆ. ಹೌದೇನ್ರಿ? ನಮ್ಮ ಮಗಳು ಶಾಲೆಯಲ್ಲಿ ಆಟದಲ್ಲಿ ಪಾಠದಲ್ಲಿ ಎಲ್ಲದರಲ್ಲೂ ಫಸ್ಟ್ ಅಂತೆ ಕಣೆ. ಹೌದಾ? ನಮ್ಮ ಮಗಳು ಆ ಪಟ್ಟಿ ಶಾಣೆ ಆಗಿದ್ದಾಳ. ಇಲ್ಲೇ ಆಟ ಆಡಕ್ಕೆ ಹೋಗಿದ್ದಪ್ಪಿ. ಅಕ್ಷತಾ, ಅಕ್ಷತಾ, ಅಪ್ಪ ಅಮ್ಮ ಆಶೀರ್ವಾದ ಮಾಡಿ. ಡ್ಯಾಡಿ ಮೈ ಲವ್ ಯು ಡ್ಯಾಡಿ, ಮಮ್ಮಿ ಐ ಲವ್ ಯು ಮಮ್ಮಿ. ಲೇ ರತ್ನ, ನಮ್ಮ ಮಗಳು ಯಾಕೆ ಹೇಳ್ತಾ ಇದ್ದಾಳೆ? ಅಕ್ಷತಾ ಅಕ್ಷತಾ ಯಾಕೆ ಹೇಳ್ತಾ ಇದೀಯಾ? ಅಲ್ಲದೆ ಇನ್ನೇನ್ ಮಾಡ್ತಾರೆ? ನಿಮ್ಮ ಯೋಗ್ಯತೆಗೆ ಒಂದು ಮೊಬೈಲ್ ಕೂಡ ಕೊಡ್ಸಕ್ಕಾಗಲ್ವಾ? ತಗೋ ಈ ಕೀಪ್ಯಾಡ್ ಮೊಬೈಲು. ಇದು ಕೀಪ್ಯಾಡ್ ಮೊಬೈಲು, ಇದರಲ್ಲಿ ಏನೂ ಬರಲ್ಲ. ನನಗೆ ಹೊಸ ಮೊಬೈಲೇ ಬೇಕು. ನನಗೆ ಸ್ಕ್ರೀನ್ ಟಚ್ ಮೊಬೈಲೇ ಬೇಕು. ನಾನು ಸ್ಕ್ರೀನ್ ಟಚ್ ಮೊಬೈಲ್ ಕೊಂಡ್ಸೋಕೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಕಣಿ ಮಗಳೇ. ಇಲ್ಲ, ನನಗೆ ಸ್ಕ್ರೀನ್ ಟಚ್ ಮೊಬೈಲೇ ಬೇಕು. ಸ್ಕ್ರೀನ್ ಟಚ್ ಮೊಬೈಲಲ್ಲಿ ಏನೇನು ಬರಿಬೇಕು, ಏನೇನು ಓದಬೇಕು, ನಾವು ಯಾವ ಥರ ಬಟ್ಟೆ ಹಾಕೊಂಡು ಬರಬೇಕು ಎಲ್ಲ ಕಳಿಸ್ತಾರೆ. ಮತ್ತು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲರ ಹತ್ರನೂ ಸ್ಕ್ರೀನ್ ಟಚ್ ಮೊಬೈಲ್ ಐತೆ. ನೀವು ಸ್ಕ್ರೀನ್ ಟಚ್ ಮೊಬೈಲ್ ಕೊಡಿಸೋರ್ಗು ನಾವು ಊಟನೂ ಮಾಡಲ್ಲ, ನೀರು ಕುಡಿಯಲ್ಲ, ನಿಮ್ಮ ಜೋಡ ಮಾತಾಡೋದು ಇಲ್ಲ. ರತ್ನ, ನಮ್ಮ ಮಗಳು ಎಷ್ಟು ಒಟ್ಟ ಹಿಡ್ದಿದ್ದಾಳೆ ನೋಡಿ. ನನ್ನ ಮಗಳೇನು ಒಂದು ಮೊಬೈಲ್ ಕೇಳ್ತಿದ್ದಾರೆ, ಕೊಂಡಿಸ್ಕೊಡ್ರಿ ಅಲ್ಲ. ನಾನು ಮೊಬೈಲ್ ಕೊಂಡಿಸ್ಕೊಡ್ಬೋದು, ಆದರೆ ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲಲ್ಲ. ನಾನು ಒಡೆಗಳನ್ನ ಕೊಡ್ತೀನಿ, ನೀವು ಅಡ ಇಟ್ಟು ಅದನ್ನ ತಗೊಂಡು. ಈ ಒಡೆಯ ಮಾರಿದರೆ ಅಷ್ಟೊಂದು ಹಣ ಬರ್ತದೆಯಲ್ಲೋ ಗೊತ್ತಿಲ್ಲ. ನಾನು ಕೆಲಸಕ್ಕೆ ಹೋಗುತ್ತೇನಲ್ಲ, ಅವಾಗ ಪಟೇಲರ ಹತ್ರ ಸ್ವಲ್ಪ ಸಾಲ ಕೇಳುತ್ತೇನೆ. ಮನೆ ಹತ್ರ ಹುಷಾರು. ಆಯ್ತು ಕಣ್ರಿ. ಮೈಕ್ ಕೊಡುವಮ್ಮ. ಛತ್ರಿ ಸರಿಯಾಗಿಡು. ಬೇಗ ಬೇಗ ಕೆಲಸ ಮಾಡು, ಬೇಗ ಬೇಗ ಕಸ ಗುಡ್ಸು. ಎಲ್ಲೋ ರಂಗಸ್ವಾಮಿ ಇನ್ನೂ ಬಂದಿಲ್ಲ. ಬಂದ ನೋಡ್ಬಿದ್ದೆ. ಇಷ್ಟ ಯಾಕೋ ಲೇಟು? ನಮ್ಮ ಮನೆಯಲ್ಲಿ ಸ್ವಲ್ಪ ಜಗಳ ಬುದ್ಧಿ, ಅದಕ್ಕೆ ಬರೋಕೆ ಲೇಟ್ ಆಯ್ತು ಬುದ್ಧಿ. ಯಾವಾಗಲೂ ಇದೆ ರಾಮಾಯಣ. ನೀನು ಹೋಗು, ಬೇಗ ಬೇಗ ಕೆಲಸ ಮಾಡು. ಆಯ್ತು ಬುದ್ಧಿ. ಹಲೋ, ಇನ್ನೂ ಬದ್ದಿ ತಂದು ಕೊಟ್ಟಿಲ್ವೇನು ನೀನು? ತಂದು ಕೊಡ್ಲಿಲ್ಲ ಅಂದ್ರೆ ನೋಡು ಮಗನೇ. ಕೆಲಸ ಎಲ್ಲ ಆಯ್ತು ಬುದ್ಧಿ. ಆಯ್ತಲ್ಲ, ಹೋಗು. ನಮ್ಮ ಮಗಳಿಗೆ ಸ್ವಲ್ಪ ಸ್ಕ್ರೀನ್ಶಾಟ್ ಮೊಬೈಲ್ ಕೊಂಡ್ಸೋಕೆ ಸ್ವಲ್ಪ ಹಣ ಬೇಕಾಯ್ತು ಬುದ್ಧಿ. 10,000 ರೂಪಾಯಿ ಬೇಕಾಯ್ತು ಬುದ್ಧಿ. 10,000? 10,000 ಬೆಲೆ ಗೊತ್ತೇನೋ ನಿಂಗೆ? ನಮ್ಮ ಮಗಳು ಊಟ ಮಾಡದೆ ಹೊಟ್ಟೆ ಹಿಡ್ದು ಕುಂತಿದ್ದಾಳೆ. ಸ್ವಲ್ಪ 10,000 ರೂಪಾಯಿ ಹಣ ಬೇಕಾಯ್ತು ಬುದ್ಧಿ. ಮಾತಾಡು, ಕೊಡಿ ಬುದ್ಧಿ. ಆಯ್ತು ತಗೋ. ವರ್ಷ ಪೂರ್ತಿ ಬಂದು ದುಡಿಬೇಕು, ದುಡ್ದು ಎಲ್ಲ ತೀರಿಸ್ಬೇಕು. ಆಯ್ತು ಬುದ್ಧಿ. ಅಕ್ಷತಾ, ಏನು ಮಾಡ್ತಾ ಇದೀಯಾ? ಏನು ಮಾಡ್ತಾರೆ ನಿಮ್ಮ ಯೋಗ್ಯತೆಗೆ ಒಂದು ಮೊಬೈಲ್ ಕೂಡ ಕೊಡ್ಸೋಕ್ಕಾಗಿಲ್ವಾ? ಇಲ್ಲಿ ನೋಡು, ಏನು ತಂದಿದ್ದೀನಿ. ಟಂಟಡಾನ್. ಹೊಸ ಮೊಬೈಲು. ಇದನ್ನ ನನ್ನ ಫ್ರೆಂಡ್ಸಿಗೆಲ್ಲ ತೋರಿಸ್ಕೊಂಡು ಬರ್ತೀನಿ. ಥ್ಯಾಂಕ್ ಯು ಪಾಪ. ನಮ್ಮ ಕಾಲದಲ್ಲಿ ಪುಸ್ತಕ ಇಲ್ಲದಕ್ಕೆ ನಾವು ಶಾಲೆನ ಕಲ್ತಿಲ್ಲ. ಈ ಕಾಲದಲ್ಲಿ ಪುಸ್ತಕ ಇದ್ರೂ ಈಗಿನ ಮಕ್ಕಳು ಈ ಪುಸ್ತಕಕ್ಕೆ ಬೆಲೆನೂ ಕೊಡಲ್ಲ ಅಂತಾರೆ. ಸರಸ್ವತಿನ ಎಲ್ಲಿ ಬೇಕಾದ್ರೂ ಬೀಸಾಡ್ ಹೋಗ್ತಾರೆ. ಬಾರೆ ನವ್ಯ, ನೋಡೆ ನಂದೆ ಹೊಸ ಮೊಬೈಲು.
ಯಾರೇ ಕೊಡ್ಸಿದ್ದು ಇಷ್ಟು ಚೆನ್ನಾಗೈತೆ? ನಮ್ಮ ಅಪ್ಪ ಕೊಡ್ಸಿದ್ದು. ನಾವು ಊಟ ಮಾಡಲ್ಲ ಅಂತ ಹಠ ಹಿಡ್ಕೊಂಡು ಕೂತಿದ್ದೆ, ಅವಾಗ ಕೊಡ್ಸಿದ್ದು. ಬಾರೆ ಒಂದು ಸೆಲ್ಫಿ ತಗೊಳ್ಳೋಣ. ಈ ಎಫೆಕ್ಟ್ ಚೆನ್ನಾಗಿಲ್ಲ, ಬೇರೆ ಹಾಕಿ. ಹಾಂ, ಬಾರೆ ರೀಲ್ಸ್ ಮಾಡೋಣ. ಚಂದಾಗ ಮೈ ಕಡೆ. ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ, ಪಿಜಿಯಲ್ಲಿ ಇರ್ತೀನಿ, IT ಕೆಲಸ ಮಾಡ್ತೀನಿ, ಊಟ ಸರಿ ಇಲ್ಲ ಅಂದ್ರೂ ತಿಂತೀನಿ, ಬಂದಿದ್ದು ದುಡ್ಡೆಲ್ಲ ಮಜಾ ಮಾಡ್ತೀನಿ. ಏ ವಾವ್, ಎಷ್ಟು ಚೆನ್ನಾಗಿ ಬಂದೈತೆ. ಇದನ್ನ ಪೋಸ್ಟ್ ಮಾಡಿ. ಹ್ಞೂ ಕಣೆ, ಮಾಡ್ತಾ ಇದ್ದೀನಿ. ನಿನ್ನೆ ಹೊಸ ಮೊಬೈಲ್ ತೊಗೊಂಡ್ರೆ ಎಷ್ಟಕ್ಕೊಂದು ರೀಲ್ಸ್ ಮಾಡಿ ಪೋಸ್ಟ್ ಮಾಡಿದ್ದೀನಿ, ಆದ್ರೂ ಲೈಕ್ಸ್ ಇಲ್ಲ, ಕಮೆಂಟ್ಸ್ ಇಲ್ಲ. ನೀನು ಈ ಥರ ಬಟ್ಟೆ ಹಾಕಿದ್ರೆ ಯಾರ ನಿನಗೆ ಲೈಕ್ಸು ಕಮೆಂಟ್ಸು ಕೊಡ್ತಾರೆ? ನನ್ನ ಥರ ಹೇರ್ ಸ್ಟೈಲ್ ಚೇಂಜ್ ಮಾಡಬೇಕು, ಲಿಪ್ಸ್ಟಿಕ್ ಹಾಕಬೇಕು, ಜೀನ್ಸ್ ಹಾಕಬೇಕು, ಆವಾಗ ನಿಂಗೂ ಲೈಕ್ಸು ಕಮೆಂಟ್ಸು ಬರ್ತವೆ. ಹಾಂ ಕಣೆ. ನಿಮ್ಮ ಅಪ್ಪ ಬೈತಾರ. ಈ ಥರ ಮಾಡಿದ್ರೆ ನಿಮ್ಮ ಅಮ್ಮ ಅಪ್ಪ ಭಯಲ್ವಾ? ನಮ್ಮ ಅಪ್ಪ ಅಮ್ಮ ಬೇಯಲ್ಲ. ನಾನು ಲಾಕ್ ಇಟ್ಟಿದ್ದೀನಿ, ಫಿಂಗರ್ ಪ್ರಿಂಟ್ ಇಟ್ಟಿದ್ದೀನಿ, ಅವ್ರಿಗೆ ಓದಾಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ. ಏ ವಾವ್, ಸೂಪರ್ ಕಣೆ. ಹೆಂಗಿದ್ರು ಕ್ಲಾಸ್ ಬೋರು, ಹೊಸ ಫೋನ್ ಐತೆ, ರೀಲ್ಸ್ ಮಾಡ್ಕೊತಾ ಕುಂಡ್ರೋಣ ಬಾ. ಕ್ಲಾಸ್ ಬಿಟ್ಟು ಟೈಮಿಗೆ ಕರೆಕ್ಟಾಗಿ ಮನೆಗೆ ಬರೋಣ ಬಾ ಕಣೆ. ಯಾರೈತಿ ಮೈಕ್? ಬರ್ರ ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ಅಂಥ ದೇವದಾಸೆ ಉಳಿಲಿಲ್ಲ, ಇನ್ನು ಬಾರೋ ನರುಳಿತನ. ಹುಡುಗಿನ ಹೆಸರಿನಲ್ಲಿ ಯಾಕೆ ಕುಡಿತೀರ? ಅವರೇ ನೋಡಿ ಬಂದು ಬಿಲ್ಲು ಕೊಡ್ತಾರ ಹೃದಯ ಮಾಡುವ ತಪ್ಪಿಗೆ. ಇವರಿಗೆ ಶಿಕ್ಷೆ ಏತಕ್ಕೆ? ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ಅಂಥ ದೇವದಾಸೆ ಉಳಿಲಿಲ್ಲ, ಇನ್ನು ನೀವು ಉಳಿತೀರ. ಬಾಟಲಿ ಇಷ್ಟುದ್ದ, ಬದುಕು ಅಷ್ಟುದ್ದ, ಕುಡಿಸುವ ಸ್ನೇಹಿತರೇ ಬಾಳಿಗಾಸರೇ. ನಮ್ಮ ಮಿಸ್ಟೇಕೆ ಇಲ್ಲ, ಬ್ರ್ಯಾಂಡಿನ ಮಿಸ್ಟೇಕು. ಮಂದಿ ನಮಗೆ ಸುಮ್ಮನೆ ಬೈತಾರೆ. ನಡೆದರೆ ವಾಕಿಂಗು ಸ್ಟಡಿ ಆಗಿರಬೇಕು, ಕುಡಿದರೆ ವಾಸನೆ ಕಡಿಮೆ ಬರಬೇಕು. ಹುಡುಕರ ಕಷ್ಟಗಳು 111, ತಗಲಿ ಅದರ ಜೊತೆ ಬ್ಯಾರೆ ದಿನ್ನೊಂದು. ಅನ್ನ ಇಳಿಯದ ಗಂಟ್ಲಿಗೆ ಬಾಳೆಕಾಯಿ ಚಿಪ್ಸ್ ಏತಕ್ಕೆ? ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ಅಂಥ ದೇವದಾಸೆ ಉಳಿಲಿಲ್ಲ, ಇನ್ನು ನೀವು ಉಳಿತೀರ. ಬರ್ರ ಮಗ, ಈ ರೀಲ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಕಣ. ಹೌದು ಮಗ. ನೀ ಯಾರು ಕಳಿಸ್ತು? ನಾ ಪಕ್ಕದ ಮನೆ ಸುಸಲ ಕಳಿಸ್ತೀನ ಮಗ. ನೀ ಯಾರು ಕಳಿಸ್ತು ಮಗ? ನಮ್ಮ ಅತ್ತೆ ಮಗ ಕಳಿಸ್ತೀನಿ ಮಗ. ಮಗ ನೀ ಯಾರು ಕಳಿಸ್ತೆ ಮಗ? ಅಲ್ಪ ನಾ ಯಾರಿಗೂ ಕಳಿಸೋಲ್ಲ, ನಮ್ಮಪ್ಪ ನನ್ನ ಕೆರಿ ತಗೊಂಡ್ ಬಿಡ್ತಾನಪ್ಪ. ಹಾಯ್ ಫ್ರೆಂಡ್ಸ್, ವಾಟ್ ಆರ್ ರೀಡಿಂಗ್? ರೀಲ್ಸ್ ಮಾಡ್ತಿದೀವ, ಬರ್ತೀಯಾ? ನಾಳೆ ಮ್ಯಾಕ್ಸ್ ಎಕ್ಸಾಮ್ ಓದ್ಕೊಡ್ರು. ನೀನು ಕ್ಲಾಸ್ ಟಾಪರ? ರಸ್ತೆ ಮೇಲೆ ರೀಲ್ಸ್ ಮಾಡ್ಬೇಡ್ಕೊಂಡ್ರು. ಗಾಡಿ ಕೂತ್ರೆ ನಿಮ್ಮ ಯಾರು ಗೊತ್ತಿನೋ, ಅಪ್ಪ ಅಮ್ಮನಿಗೆ ಯಾರು ಗೊತ್ತೇನೋ, ಮೊಬೈಲ್ನಿಂದ ಒಳ್ಳೇದು ಕಳಿಬಹುದು, ಜೀವನ ರೂಪಿಸಿಕೊಡ್ರು. ಇಷ್ಟು ಹೇಳೋದು ಹೇಳ್ತೀನಿ, ಏನು ಮಾಡ್ಕೊಡ್ರಿ. ಹೌದು ಮಗ, ನಮ್ಮ ಒಳ್ಳೇದಕ್ಕೆ ಹೇಳ್ತಿದ್ದಾನೆ ಮಗ.
ನಾವು ಸಾಲು ಮರದ ತಿಮ್ಮಕ್ಕನಾಗತ್ತೆ ಇದಾಗಬೇಕು, ಗಿಡ ಮರಗಳನ್ನು ಬೆಳೆಸಬೇಕು. ನಾವು ಬಿ ಆರ್ ಅಂಬೇಡ್ಕರ್ ಗತೆ ಸಾಧನೆ ಮಾಡಬೇಕು, ಭಗತ್ ಸಿಂಗ್ ಗತೆ ವ್ಯಕ್ತಿಗಳಾಗಬೇಕು. ನಾವು ನಿಮ್ಮ ನಮ್ಮ ಕ್ಲಾಸ್ ಯಶವಂತ ಅಲ್ವೇನೋ? ನಮ್ಮ ಕ್ಲಾಸ್ ಅಲ್ವೇನೋ? ಪ್ರಿಪೇರ್ ಎಡಿಕ್ಟ್ ಆಗಿದ್ದಾರೆ ನೋಡು. ಕುತ್ತಾಗೂ ಪಬ್ಜಿ, ನಿತ್ತಾಗೂ ಪಬ್ಜಿ, ಊಟ ಮಾಡುವಾಗ ಪಬ್ಜಿ. ಇವ್ರ ಮನೆಯವರು